ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯಯ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷತ್ವಾತ್ಮಕಸ್ಯ ವಿಷ್ಣೋರ್ವಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದ ಅವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮರುಧಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃಧಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಾಮ್ಯಾಂ ಪರೇಷು ಹೃದೈವ ಕರೋತಿ ಲೀಲಾಂ ತಾಂ ತಾಂ ಕರುತ್ತನ ತಥೈವ ರಮಾಪಿ ದೇವಿ ನೈತಾವತಸ್ಸ ಪರಮಸ್ಸ ತಥಾ ರಮಾಯಾಃ ದೂಷೋಣುರಪ್ಯನ ವಿಚಿನ್ತ್ಯ ಗುರುಃ ಪ್ರಭೂಯತೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾದೇಡಮೂಕೋ ವಿವಾಗ್ಮಿ ಜಡಮತಿರವಿಜಂತಿರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणः चिदं सदा पूज्याय राघवेन्द्राय सत्यधर्मरताय च विदतां कल्पवृक्षाय नमतां कामधेनवे सत्याभिघ्नकराब्जोत्तान् पञ्चाशत् वर्षपोजकां सप्तप्रमदतीर्थार्यान् नोमिन्यासुधार्तान् समाश्रित गुरुं भक्त्या महाविश्वासपूर्वकं निक्षिपे सर्ववारांश्च गुरो श्रीपादपङ्कजे श्रीगुरुभ्यो नमः हरिः ओं हरिः ओं हरिः ओं ವೇದವ್ಯಾಸದೇವರು ಅಧಿಕಾರಿ ವಿಷಯ ಅನೇಕ ವಿಷಯಗಳ ಬಗ್ಗೆ ನಿರೂಪಣೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಧರ್ಮ ಪ್ರೋಜಿತ ಕೈತೋತ್ರ ಪರಮೋ ನರ್ಮತ್ಸರಾಣಾಂ ಸತಾಂ ಎಂಬ ಶ್ಲೋಕದಿಂದಾಗಿ ವಿಷಯಗಳನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಅಧಿಕಾರಿಗಳು ಯಾರು, ಫಲ ಏನು, ವಿಷಯ ಏನು, ಪ್ರಯೋಜನವೇನು ಅನೇಕ ರೀತಿಯಿಂದಾಗಿ ತಿಳಿಸಿಕೊಟ್ಟು ಈ ವಿಷಯದ ಬಗ್ಗೆ ವಾಮನ ಪುರಾಣ ನಮಗೆ ಹೇಳುವಂಥದ್ದು ಏನು, ವಾಮನ ಪುರಾಣದಲ್ಲಿ ಬರುವ ಶ್ಲೋಕ ಏನು, ಅಧಿಕಾರಿ ವಿಷಯ ಪ್ರಯೋಜನ ಮುಂತಾದ ಅನೇಕ ಪ್ರಶ್ನೆಗಳಿಗೆ ಪ್ರಮಾಣವೇನು, ಪರಮಾತ್ಮನನ್ನು ಸರ್ವೋತ್ತಮ ಎನ್ನುವಂಥ ಪ್ರಮಾಣ ಏನು, ನಿವೃತ್ತ ಧರ್ಮದ ವಿಷಯದ ಬಗ್ಗೆ ವಿವರಣೆಯನ್ನು ಅನೇಕ ರೀತಿಯಿಂದಾಗಿ ಅನೇಕ ಚರಿತ್ರೆಯ ಮುಖಾಂತರವಾಗಿ ನಿರೂಪಣೆಯನ್ನು ಮಾಡೋರಿದ್ದಾರೆ. ಅಧಿಕಾರಿಗಳು ಯಾರು, ನಿವೃತ್ತ ಧರ್ಮದ ವಿಷಯದ ಬಗ್ಗೆ ವಿವರಣೆಯನ್ನು ತಿಳಿಸಬೇಕು ಎಂಬುದಾಗಿ ಹೇಳಿದ್ದಾರೆ. ಆ ಪ್ರಮಾಣದ ಬಗ್ಗೆ ನಿರೂಪಣೆಯನ್ನು ಮಾಡಬೇಕಾದರೆ ವೇದವ್ಯಾಸದೇವರು ಧರ್ಮ ಪ್ರೋಜಿತ ಕೈತೋತ್ರ ಪರಮಃ ಎಂಬ ಶ್ಲೋಕದಿಂದಾಗಿ 18 ಪುರಾಣಗಳ ವಿವರಣೆಯ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಮಹಾಭಾರತ, ರಾಮಾಯಣ ಅನೇಕ ಪ್ರಮಾಣಗಳ ಮುಖಾಂತರವಾಗಿ ತಿಳಿಸೋರು ಇದ್ದಾರೆ. ಅಂತಹ ಅಧಿಕಾರಿಗಳ ಬಗ್ಗೆ ವಿಷಯವನ್ನು ನಾವು ತಿಳಿದುಕೊಳ್ಳಬೇಕು. ಅಧಿಕಾರಿಗಳು ಶ್ರೀಮದ್ ಭಾಗವತದ ಮಹಾತ್ಮೆಯಲ್ಲಿ ಬರುವಂತಹ ಭಕ್ತಿದೇವಿ ಮತ್ತು ನಾರದ ಸಂವಾದದಲ್ಲಿ ನಾರದರೇ ಋಷಿಗಳು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಭಕ್ತಿನೇ ಪ್ರಧಾನ. ಅಂತಹ ನಾವು ಭಕ್ತಿ ಪ್ರಧಾನದ ಮುಖಾಂತರವಾಗಿ ನಾವು ಆಚರಣೆಯನ್ನು ಮಾಡಿದರೆ ಸಾಕು, ಮೋಕ್ಷವಾಗ್ತದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಅಧಿಕಾರಿಗಳು ವಿಷಯ ಪ್ರಯೋಜನ ಅನೇಕ ವಿಷಯಗಳ ಮುಖಾಂತರವಾಗಿ ತಿಳಿಸ್ತಾ, ಅಧಿಕಾರಿಗಳು ನಾರದರು, ಬ್ರಹ್ಮರ್ಷಿಗಳು, ಸಾತ್ವಿಕರು ಇವರು ಅಧಿಕಾರಿಗಳು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಶಾಸ್ತ್ರದ ಅಧಿಕಾರಿಗಳು, ಶಾಸ್ತ್ರಾಧ್ಯಯನವನ್ನು ಮಾಡುವಂತಹ ಅಧಿಕಾರಿಗಳೇ ಇಲ್ಲಿ ಶ್ರೀಮದ್ ಭಾಗವತದ ಗ್ರಂಥದ ಅಧಿಕಾರಿಗಳು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಫಲದ ಅಪೇಕ್ಷೆ ಏನು ಅಂತಂದರೆ ಮೋಕ್ಷವೇ ಫಲ. ಈ ಗ್ರಂಥಕ್ಕೆ ಮೋಕ್ಷವನ್ನು ಕೊಡುವಂತಹ ಪರಮಾತ್ಮನೇ ಫಲ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಫಲದ ಅಪೇಕ್ಷೆ ಯಾರು ಇಷ್ಟಪಡ್ತಾರೆ? ಯಾರೂ ಇಷ್ಟಪಡಲ್ಲ. ಯಾಕೆ ಅಂತಂದರೆ ಸಾತ್ವಿಕರು ಅವರಿಗೆ ಜ್ಞಾನ, ಭಕ್ತಿ, ವೈರಾಗ್ಯ, ತಪಸ್ಸು ಇವೇ ಸಾಕು ಎಂಬುದಾಗಿ, ಪರಮಾತ್ಮ ಸಾಕ್ಷಾತ್ಕಾರ ಸಾಕು ಹೊರತು ಮೋಕ್ಷ ಬೇಡ ಎಂಬುದಾಗಿ ಮಹಾಜ್ಞಾನಿಗಳು ಹೇಳುವಂತಹ ಮಾತು.
ಅಂತಹ ಶ್ರೇಷ್ಠವಾಗಿರುವಂಥ ಈ ತತ್ವದ ಮುಖಾಂತರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಶಾಸ್ತ್ರದ ಅಧಿಕಾರಿಗಳೇ ಇಲ್ಲಿ ಅಧಿಕಾರಿಗಳು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಫಲದ ಅಪೇಕ್ಷೆ ಇರುವವರು ಯಾರು? ಸಾತ್ವಿಕರು ಎಂಬುದಾಗಿ ನಿರೂಪಣೆಯನ್ನು ಮಾಡಿದೆ. ಶ್ರೀಮದ್ ಭಾಗವತ ಗ್ರಂಥವೇ ಮೋಕ್ಷ ಕೊಡುವಂತಹ ಗ್ರಂಥ ಎಂಬುದಾಗಿ ಹೇಳ್ತಾರೆ. ಸಾಕ್ಷಾತ್ ಪರಮಾತ್ಮನೇ ಗ್ರಂಥದ ಕರ್ತೃ ಎಂಬುದಾಗಿ ಹೇಳ್ತಾರೆ. ನಾರಾಯಣ ವ್ಯಾಸತ್ವೇನ ಅವತಾರ. ಸಾಕ್ಷಾತ್ ಪರಮಾತ್ಮನೇ ನಾರಾಯಣ ವೇದವ್ಯಾಸದೇವರಾಗಿ ಅವತಾರವನ್ನು ಮಾಡಿದ್ದಾರೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಅಧಿಕಾರಿ ವಿಷಯ ಶ್ರೀಮದ್ ಭಾಗವತ ಎನ್ನುವ ಗ್ರಂಥವೇ ವಿಷಯ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠತೆಯನ್ನು ಕೂಡ ಮೋಕ್ಷ ಕೊಡುವಂತಹ ಗ್ರಂಥ ಶ್ರೀಮದ್ ಭಾಗವತ. ಕೋಟಿ ಜನ್ಮದ ಪಾಪವನ್ನು ಕಳೆಯುವಂತಹ ಗ್ರಂಥ ಶ್ರೀಮದ್ ಭಾಗವತ. ಪುರಾಣಗಳ ರಾಜ ಶ್ರೀಮದ್ ಭಾಗವತ. ಜಯ ಎಂಬ ಹೆಸರಿನಿಂದ ತಿಳಿಸುವಂತಹ ಗ್ರಂಥ ಶ್ರೀಮದ್ ಭಾಗವತ. ಮಹಾಭಾರತಕ್ಕೂ ಮತ್ತೊಂದು ಹೆಸರು ಜಯ ಎಂಬುದಾಗಿ ಇದೆ. ಸಾಕ್ಷಾತ್ ವೇದವ್ಯಾಸ ದೇವರೇ ಇತಿಹಾಸವನ್ನು ತಿಳಿಸಿಕೊಟ್ಟಂತಹ ಗ್ರಂಥ ಶ್ರೀಮದ್ ಮಹಾಭಾರತ. ಅಂತಹ ಶ್ರೀಮದ್ ಭಾಗವತ ಪುರಾಣಗಳ ರಾಜ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಪ್ರತಿಪಾದನಾದಂತಹ ದೇವತೆ ಸಾಕ್ಷಾತ್ ಪರಮಾತ್ಮನೇ ಕೃಷ್ಣ ಪರಮಾತ್ಮ, ನಾರಾಯಣನೇ ಕೃಷ್ಣ ಪರಮಾತ್ಮ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಗ್ರಂಥದ ಕರ್ತೃಗಳು ಸರ್ವೋತ್ತಮವಾಗಿರುವಂತಹ ಸಾಕ್ಷಾತ್ ಪರಮಾತ್ಮ ಎಂಬುದಾಗಿ ಹೇಳ್ತಾರೆ. ಅಂತಹ ಶ್ರೇಷ್ಠತೆಯನ್ನು ಕೂಡ ತಿಳಿಸುವಂತಹ ಪ್ರಮಾಣಗಳು ಇವೆಲ್ಲವೂ ಕೂಡ ನಾವು ತಿಳಿಯುವುದಾದರೆ ವಾಮನ ಪುರಾಣದಲ್ಲಿ ಬರುವ ಶ್ಲೋಕ ಅಧಿಕಾರಂ ಫಲಂ ಚೈವ ಪ್ರತಿಪಾದ್ಯಂ ಚ ವಸ್ತು ಯತ್ ಸ್ಮೃತ್ವಾ ಪ್ರಾರಭತೋ ಗ್ರಂಥಂ ಕ್ರೋಧಿಶೋ ಇತಿ ಮಹತ್ಫಲಂ ಎಂಬುದಾಗಿ ನಿರೂಪಣೆಯನ್ನು ವಾಮನ ಪುರಾಣದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಧಿಕಾರಿಗಳೇ ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ಮಹಾಜ್ಞಾನಿಗಳು, ನಾರದರೇ ಇವರೇ ಮೊದಲಾದಂತಹ ಮಹಾನುಭಾವರು. ಅಧಿಕಾರಂ ಅಧಿಕಾರಿಗಳು. ವಿಷಯ ಸಾಕ್ಷಾತ್ ಶ್ರೀಮದ್ ಭಾಗವತವೇ ವಿಷಯ. ಫಲ ಕೊಡುವಂತಹ ಯಾವುದು ಅಂದರೆ ಮೋಕ್ಷವೇ ಫಲ ಎಂಬುದಾಗಿ ನಿರೂಪಣೆಯನ್ನು ವಾಮನ ಪುರಾಣ ತಿಳಿಸಿದೆ. ಗ್ರಂಥದ ಕರ್ತೃ ವೇದವ್ಯಾಸ ದೇವರು. ಗ್ರಂಥದ ಪ್ರತಿಪಾದನಾದಂತಹ ದೇವತೆ ಸಾಕ್ಷಾತ್ ಪರಮಾತ್ಮನೇ. ಅಂತಹ ಮೋಕ್ಷ ಕೊಡುವಂತಹ ಗ್ರಂಥ ಎಂಬುದಾಗಿ ವಾಮನ ಪುರಾಣ ತಿಳಿಸಿಕೊಟ್ಟಿದೆ. ಅಧಿಕಾರಂ ಫಲಂ ಚೈವ ಪ್ರತಿಪಾದ್ಯಂ ಚ ವಸ್ತು ಯತ್ ಸ್ಮೃತ್ವಾ ಪ್ರಾರಭತೋ ಗ್ರಂಥಂ ಕರೋತು ಶೋತಿ ಮಹತ್ಫಲಂ ಎಂಬುದಾಗಿ ಮಂಗಳಾಚರಣೆಯ ಮುಖಾಂತರವಾಗಿಯೂ ಕೂಡ ತಿಳಿಸಿದೆ. ಅಂತಹ ಶ್ರೀಮದ್ ಭಾಗವತ ಗ್ರಂಥ ಶ್ರೇಷ್ಠತೆಯನ್ನು ಕೂಡ ತಿಳಿಸಿಕೊಟ್ಟಿದೆ. ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದರಿಂದ ಎಲ್ಲ ಆಪತ್ತುಗಳು ಕೂಡ ಕಳೀತಾವೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೀಮದ್ ಭಾಗವತ ಪುರಾಣಗಳ ರಾಜ ಗ್ರಂಥದ ಕರ್ತೃಗಳು ವೇದವ್ಯಾಸ ದೇವರು. ಸಾಕ್ಷಾತ್ ಪರಮಾತ್ಮನೇ ವೇದವ್ಯಾಸ ದೇವರಾಗಿ ಅವತಾರವನ್ನು ಮಾಡಿದಂತಹ ಕ್ಷಣಗಳು. ಅಂತಹ ಅಧಿಕಾರಿಗಳು ಸಾಕ್ಷಾತ್ ಋಷಿಗಳೇ ನಾರದರು ಎಂಬುದಾಗಿ ವಾಮನ ಪುರಾಣ ನಿರೂಪಣೆಯನ್ನು ಮಾಡಿದೆ. ಮತ್ತೊಂದು ಪ್ರಮಾಣವನ್ನು ಕೊಡಬಹುದು. ಏನು ಅಂದರೆ ಪರಮಾತ್ಮನನ್ನು ಸರ್ವೋತ್ತಮ ಎನ್ನುವುದಕ್ಕೆ ಪುರಾಣಗಳ ಮುಖಾಂತರವಾಗಿ ಹೇಳುವಂತಹ ಒಂದು ಮಾತು. ವೇದಗಳು ಹೇಳುವಂತಹ ಆದಿಯಲ್ಲಿ ಅಗ್ರಣಿತ್ವಾದ ಯದಗ್ನಿತ್ವಂ ಅಗ್ರೇ ನಾಮ ತದ್ಭವೇತ್ ಎಂಬುದಾಗಿ ಮೊದಲನೆಯದಾಗಿ ಹೇಳುವಂತಹ ಋಗ್ವೇದದ ಮಂತ್ರದ ಅರ್ಥವನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಪರಮಾತ್ಮ ಅಗ್ರ ಎಂಬುದಾಗಿ ಹೇಳ್ತಾರೆ. ಅಗ್ರಣಿತ್ವಾತ್ ಯದಗ್ನಿತ್ವಂ, ಅಗ್ನಿ ಎಂಬ ವಾಚ್ಯನಾದವನು ಪರಮಾತ್ಮನೇ. ವೇದಗಳಿಗೆ 3 ಅರ್ಥ, ಮಹಾಭಾರತ ಗ್ರಂಥಕ್ಕೆ 10 ಅರ್ಥ, ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದು ನಾಮಪದಕ್ಕೂ 100 ಕನಿಷ್ಠ ಪಕ್ಷ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೇಷ್ಠತೆಯನ್ನು ನಾವು ತಿಳಿಯಬಹುದು. ಗ್ರಂಥದಲ್ಲಿ ಪ್ರಾರಂಭವನ್ನು ಮಾಡಬೇಕಾದರೆ ಮೊದಲಿಗೆ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಬೇಕು. ಆದಿ ಮಧ್ಯ ಅಂತ್ಯ ಸರ್ವೋತ್ತಮತ್ವವನ್ನು ಕೂಡ ಪ್ರತಿಪಾದನೆಯನ್ನು ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಪ್ರಮಾಣ ಏನು ಅಂದರೆ ಹರಿವಂಶ ಪುರಾಣ ನಮಗೆ ಹೇಳುವಂತಹ ಒಂದು ಮಾತು ಏನು ಅಂದರೆ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ವೇದಗಳಲ್ಲಿ ಮೊದಲಿಗೆ
ಅಗ್ನಿಸೂಕ್ತ ಎಂಬುದಾಗಿ ಹೇಳ್ತಾರೆ. ಅಗ್ನಿಮೇಳೆ ಪ್ರೋಹಿತಂ ಅಂತೀರ್ತಿಯಾಗಿ ಅಗ್ನಿವಾಚನಾದವನು ಪರಮಾತ್ಮನೇ ಎಂಬುದಾಗಿ ಅಗ್ರಣಿತ್ವ ಯದಗ್ನಿತ್ವಂ ಅಗ್ರೇ ನಾಮ ತದ್ಭವೇತ್ ಎಂಬುದಾಗಿ ವಿವರಣೆಯನ್ನು ಮಾಡಿದ್ದಾರೆ. ಸಾಕ್ಷಾತ್ ಪರಮಾತ್ಮನೇ ಅಗ್ರಸ್ಥಾನದಲ್ಲಿ ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ಮಧ್ಯದಲ್ಲಿಯೂ ಕೂಡ ಹೇಳುವಂತಹದ್ದು ಏನು ಅಂದರೆ ಸರ್ವೋತ್ತಮತ್ವವನ್ನು ಕೂಡ ಪ್ರತಿಪಾದನೆಯನ್ನು ಮಾಡ್ತಾರೆ. ಇಡೀ ಜಗತ್ತಿಗೆ ಕಾರಣನಾದವನು ಪರಮಾತ್ಮನೇ ಎಂಬುದಾಗಿ ಮಧ್ಯದಲ್ಲೂ ಹೇಳ್ತಾರೆ. ಇನ್ನು ಕೊನೆಯ ಶ್ಲೋಕಗಳಲ್ಲಿಯೂ ಕೂಡ ಕೊನೆಯದಾಗಿ ವಾಕ್ಯಗಳಿರ್ತವೆ. ಅಲ್ಲೂ ಕೂಡ ಸರ್ವೋತ್ತಮತ್ವವನ್ನು ಕೂಡ ಪ್ರತಿಪಾದನೆಯನ್ನು ಮಾಡುವಂಥದ್ದು, ಸರ್ವೋತ್ತಮತ್ವವನ್ನು ಕೂಡ ಹೇಳುವಂಥದ್ದು ಶ್ಲೋಕ. ವೇದಗಳಲ್ಲೂ ಕೂಡ ಬಂದಿದೆ, ರಾಮಾಯಣದಲ್ಲೂ ಕೂಡ ಬಂದಿದೆ, ಪುರಾಣಗಳಲ್ಲೂ ಕೂಡ ಬಂದಿದೆ, ಮಹಾಭಾರತದಲ್ಲೂ ಕೂಡ ಬಂದಿದೆ ಸರ್ವೋತ್ತಮತ್ವ ಎಂಬುದಾಗಿ. ಮಹಾಭಾರತದಲ್ಲೂ ಕೂಡ ಆದಿಯಲ್ಲಿ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ನಾರಾಯಣಂ ನಮಸ್ಕೃತ್ಯ ಎಂಬುದಾಗಿ ಹೇಳಿದ್ದಾರೆ. ಮೊದಲಿಗೆ ಪರಮಾತ್ಮನಿಗೆ ನಾರಾಯಣ ಎಂಬುದಾಗಿ ಮಂಗಳಾಚರಣೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮಧ್ಯದಲ್ಲೂ ಕೂಡ ಸರ್ವೋತ್ತಮತ್ವದ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಕೊನೆಯ ಶ್ಲೋಕಗಳಲ್ಲೂ ಕೂಡ ಕೊನೆಯದಾಗಿಯೂ ಕೂಡ ಸರ್ವೋತ್ತಮತ್ವವನ್ನು ಕೂಡ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ. ವೇದಗಳಲ್ಲಿಯೂ ಕೂಡ ಪ್ರತಿಪಾದನಾಗಿದ್ದಾನೆ ಪರಮಾತ್ಮ. ಸರ್ವೋತ್ತಮತ್ವವನ್ನು ಕೂಡ ನಾವು ಪ್ರತಿಪಾದನೆಯನ್ನು ಮಾಡಬೇಕು. ರಾಮಾಯಣದಲ್ಲೂ ಕೂಡ ಬಂದಿದೆ, ಪುರಾಣಗಳಲ್ಲಿ 18 ಪುರಾಣಗಳಲ್ಲೂ ಕೂಡ ಸರ್ವೋತ್ತಮತ್ವವನ್ನು ಕೂಡ ಪ್ರತಿಪಾದನೆಯನ್ನು ಮಾಡುವಂತಹ ಗ್ರಂಥ. ಮಹಾಭಾರತದಲ್ಲೂ ಕೂಡ ವೇದವ್ಯಾಸ ದೇವರು ನಿರೂಪಣೆಯನ್ನು ಮಾಡಿದ್ದಾರೆ. ಆದಾವಂತೇಚ ಮಧ್ಯೇಚ, ಆದಿಯ ಮೊದಲೆಯ ಭಾಗ, ಮಧ್ಯದಲ್ಲಿ ಮತ್ತು ಕೊನೆಯದಾಗಿ ವಿಷ್ಣುವೇ ಸರ್ವೋತ್ತಮ ಅಂತ ಈ ರೀತಿಯಾಗಿ ಸರ್ವತ್ರ ಅಂತ ಈ ರೀತಿಯಾಗಿ ಪ್ರಯೋಗವನ್ನು ಮಾಡಿದ್ದಾರೆ. ಮತ್ತೊಂದು ಅರ್ಥವನ್ನು ನಾವು ತಿಳಿಯುವುದಾದರೆ ಮುದ್ರಾಧಾರಣೆಯ ಬಗ್ಗೆ ನಾವು ತಿಳಿಯಬೇಕು. ಭಾದ್ರಪದ ಮಾಸ ಶುಕ್ಲಪಕ್ಷ, ಆಷಾಢ ಮಾಸ ಶುಕ್ಲಪಕ್ಷ ಏಕಾದಶಿ ಮತ್ತು ಕಾರ್ತಿಕ ಮಾಸ ಶುಕ್ಲಪಕ್ಷ ಏಕಾದಶಿ ಪರಮಾತ್ಮ ಯೋಗ ನಿದ್ರೆಯಲ್ಲಿ ಇರ್ತಾನೆ. ಚಾತುರ್ಮಾಸ ನಾವು ಪ್ರಾರಂಭವನ್ನು ಸಂಕಲ್ಪವನ್ನು ಮಾಡಿದರೆ ಆಷಾಢ ಮಾಸ ಶುಕ್ಲಪಕ್ಷ ಏಕಾದಶಿ ದಿವಸದಂದು ಶಾಖಾವೃತ ಪ್ರಾರಂಭವಾಗ್ತದೆ. ಪರಮಾತ್ಮ ಯೋಗ ನಿದ್ರಾದಲ್ಲಿ ಇರ್ತಾನೆ. ಪರಮಾತ್ಮನಿಗೆ ನಿದ್ದೆ ಅನ್ನೋದಿಲ್ಲ, ನಮಗೆ ನಿದ್ದೆ. ಯೋಗ ನಿದ್ರಾ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಶಾಖಾವೃತ ಪ್ರಾರಂಭವಾದಾಗ ಸಂಕಲ್ಪವನ್ನು ಮಾಡಬೇಕು. ಅವತ್ತಿನ ದಿವಸ ಆಷಾಢ ಏಕಾದಶಿ ದಿವಸದಂದು ಮುದ್ರಾಧಾರಣೆಯನ್ನು ಗುರುಗಳ ಮುಖಾಂತರವಾಗಿ ಮುದ್ರಾಧಾರಣೆಯನ್ನು ಹಾಕಿಕೊಳ್ಳಬೇಕು. ಮಧ್ಯದಲ್ಲಿ ಭಾದ್ರಪದ ಮಾಸ ಶುಕ್ಲಪಕ್ಷ ಏಕಾದಶಿ ದಿವಸದಂದು ಮಧ್ಯ, ಅಲ್ಲೂ ಕೂಡ ಏಕಾದಶಿ ದಿವಸದಂದೇ ಮುದ್ರಾಧಾರಣೆಯನ್ನು ಹಾಕಿಕೊಳ್ಳಬೇಕು. ಅಂತ್ಯದಲ್ಲಿ ಪರಮಾತ್ಮ ಹೇಳುವಂತಹ ಸಂದರ್ಭ ಕಾರ್ತಿಕ ಮಾಸ ಶುಕ್ಲಪಕ್ಷ ಏಕಾದಶಿ ದಿವಸದಂದು ಪರಮಾತ್ಮ ಹೇಳ್ತಾನೆ. ಒಟ್ಟು 4 ತಿಂಗಳು ಚಾತುರ್ಮಾಸ್ಯ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಕಾರ್ತಿಕ ಮಾಸ ಶುಕ್ಲಪಕ್ಷ ಏಕಾದಶಿ ದಿವಸ ಪರಮಾತ್ಮ ಯೋಗ ನಿದ್ರಾದಿಂದ ಹೇಳ್ತಾನೆ. ಅವತ್ತಿನ ದಿವಸನೂ ಕೂಡ ಮುದ್ರಾಧಾರಣೆಯನ್ನು ಹಾಕಿಕೊಳ್ಳಬೇಕು ಎಂಬುದಾಗಿ ಆದಾವಂತೇಚ ಮಧ್ಯೇಚ ಎಂಬುದಾಗಿ ಹೇಳಿದ್ದಾರೆ. ಶಂಖ ಚಕ್ರ ಇವು ಶ್ರೇಷ್ಠವಾದದ್ದು ಅಂತ ಪರಮಾತ್ಮ ಶ್ರೀವತ್ಸಲಾಂಛನ, ಶಂಖ ಚಕ್ರ ಗದಾ ಪದ್ಮ ಶ್ರೀವತ್ಸಲಾಂಛನ ಕೌಸ್ತುಭಮಣಿ ಇತ್ಯಾದಿಯಾಗಿ ಆಭರಣವನ್ನು ಹಾಕೊಂಡಿರ್ತಾನೆ. ನಮ್ಮ ದೇಹದಲ್ಲಿ ಪರಮಾತ್ಮನ ಚಿಹ್ನೆಗಳಿತ್ತು ಅಂತಂದರೆ ವಿಶ್ವ ಸರ್ವೋತ್ತಮತ್ವವನ್ನು ಕೂಡ ನಾವು ಪ್ರತಿಪಾದನೆಯನ್ನು ಮಾಡಬಹುದು. ಅಂತಹ ಗುರುಗಳ ಮುಖಾಂತರವಾಗಿ ಮುದ್ರಾಧಾರಣೆ ಶ್ರೇಷ್ಠವಾದದ್ದು. ಯಾವಾಗಲೂ ಕೂಡ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ಎನ್ನುವುದನ್ನು ಕೂಡ ಆದಾವಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಈ ಪುರಾಣಗಳು, ವೇದಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ ಅಲ್ಲಿ ತಿಳಿಸುವಂತಹ ಈ ವಿಷಯವನ್ನು ಕೂಡ ಮುದ್ರಾಧಾರಣೆಯ ಮುಖಾಂತರವಾಗಿ ಕೂಡ ತಿಳಿಸಬಹುದು ಎಂಬುದಾಗಿ ಹೇಳಿದ್ದಾರೆ. ಸರ್ವೋತ್ತಮತ್ವವನ್ನು ಕೂಡ ಪರಮಾತ್ಮನನ್ನು ಸರ್ವೋತ್ತಮತ್ವ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ಎಂಬುದಾಗಿ ಈ ಶ್ಲೋಕದ ಅಭಿಪ್ರಾಯವನ್ನು ಕೂಡ ಹೇಳ್ತಾ ಮತ್ತೆ ಮುಂದಿನ ಶ್ಲೋಕದಲ್ಲಿ ವಿವರಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.